ಬಳ್ಳಾರಿ ಜಿಲ್ಲಾ ಹೋರಾಟಕ್ಕೆ ಸಮಿತಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗ ಬಳ್ಳಾರಿ ವಿಭಜನೆಗೆ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಆನಂದ್ ಸಿಂಗ್ ಒತ್ತಾಯದ ಮೇರೆಗೆ ಬಳ್ಳಾರಿ ವಿಭಜನೆಯನ್ನ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ರಚನೆಗೆ ಈಗ ಸಿಎಂ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಬಳ್ಳಾರಿ ವಿಭಜಿಸಿ ವಿಜಯನಗರ ಜಿಲ್ಲೆ ರಚನೆಗೆ ವಿರೋಧವನ್ನ ಸೋಮಶೇಖರ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನವೆಂಬರ್ 26ರಂದು ಬಳ್ಳಾರಿ ಜಿಲ್ಲೆಗೆ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೊ ಈ ಹೋರಾಟಕ್ಕೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯನ್ನು 2 ಜಿಲ್ಲೆಗಳನ್ನಾಗಿ ಮಾಡಿ ಹೊಸಪೇಟೆ ಅಂದ್ರೆ ವಿಜಯನಗರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಆದ ಕಾರಣ ಯಡಿಯೂರಪ್ಪನವರೇ ದಯಮಾಡಿ ಹೇಳ್ತಾ ಇದ್ದೀವಿ, ನೀವು ಬೆಳಗಾಂ ಜಿಲ್ಲೆಗೆ ಹೋಗ್ರಿ. ಫಸ್ಟು ಬಳ್ಳಾರಿ ಜಿಲ್ಲೆಯಲ್ಲಿ 9 ಶಾಸಕರಿದ್ದಾರೆ. ಇದನ್ನು 2 ಜಿಲ್ಲೆ ಮಾಡಿದರೆ 18 ಶಾಸಕರಿರ್ತಕ್ಕಂಥ ಬೆಳಗಾಂ ಜಿಲ್ಲೆಯನ್ನು 4 ಜಿಲ್ಲೆಗಳನ್ನಾಗಿ ಮಾಡಿ. ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ, ಆಲ್ರೆಡಿ ಚಿಕ್ಕೋಡಿ ಅವರು ಬಹಳ ವರ್ಷ ಆಯ್ತು ನಮ್ಮ ಜಿಲ್ಲೆ ಮಾಡಂತೇಳಿ ಹೋರಾಟ ಮಾಡ್ತಾ ಇದಾರೆ. ಅವ್ರಿಗೆ ನೀವು ಮಾಡ್ರಿ, ಕೇಳಿದವರಿಗೆ ಮಾಡ್ಲಿಲ್ದಂಗ ಇಲ್ಲಿ ಯಾರೋ ಒಬ್ರು ನಿಮ್ಮ ಸಚಿವರನ್ನ ಬಗಲಿಗೆ ಇಟ್ಕೊಂಡು ಅವ್ರಿಗೋಸ್ಕರ ನೀವು ಜನರನ್ನ ದಾರಿ ತಪ್ಪತಕ್ಕಂತ ಕೆಲಸ ಮಾಡಬೇಡ್ರಿ. ಆಲ್ರೆಡಿ ಆನಂದ್ ಸಿಂಗ್ ಅವರು 4000 ಎಕರೆ ಭೂಮಿಯನ್ನು ಅವ್ರು ಕೊಂಡಿದ್ದಾರೆ. ಅದರಲ್ಲಿ ನಿಮ್ಮ ಮಕ್ಕಳ ಪಾಲುದಾರ ಐತಂತ ಗೊತ್ತಾಗಿದೆ. ಅದರಿಂದ ನೀವು ರಿಯಲ್ ಎಸ್ಟೇಟ್ ದಂಧೆ ಬಿಟ್ಟು ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ಇದನ್ನು ಹೋರಾಟ ಮಾಡಿ ನಾವು ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆಯನ್ನಾಗಿ ನಾವು ಉಳಿಸ್ಕೊಂತೀವಿ. ಸೋಮವಾರ ದಿವಸ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬಳ್ಳಾರಿ ಹೋರಾಟ ಸಮಿತಿಯಿಂದ ಅವರಿಗೆ ಮೆಮೊರಾಂಡಮ್ ಕೊಟ್ಟು ಮುಂದಿನ ವಾರ ಅಂದ್ರೆ ಗುರುವಾರದ ದಿವಸ ನಾವು ಬಳ್ಳಾರಿ ಬಂದನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬಳ್ಳಾರಿ ಹೋರಾಟ ಸಮಿತಿ ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಎಲ್ಲರನ್ನ ಕಲಿಸ್ಕೊಂಡು ಆಮೇಲೆ ಶಾಸಕರು, ಮಾಜಿ ಶಾಸಕರು, ರಾಜ್ಯಸಭಾ ಸದಸ್ಯರು, ಎಂಪಿಗಳು ಎಲ್ಲರೂ ನಾವು ಮೀಟ್ ಮಾಡ್ತೀವಿ. ಅವರು ಕೂಡ ಬರಬೇಕು, ಬಂದು ನಮಗೆ ಸಾಥ್ ಕೊಡಬೇಕು. ಸನ್ಮಾನ ಓಕೆ, ಅವ್ರು ಹೇಳ್ತಾ ಇರುವಂತ ವಿಚಾರ ಇಷ್ಟೇ. ಬಳ್ಳಾರಿಯಲ್ಲಿರೋದು 9 ಶಾಸಕರು, ಬೆಳಗಾವಿಯಲ್ಲಿರೋದು 18 ಶಾಸಕರು. ಬೆಳಗಾವಿಯನ್ನ ಮೊದಲು ವಿಭಜನೆ ಮಾಡಿ ಇನ್ನೊಂದು ಜಿಲ್ಲೆಯನ್ನ ಮಾಡಿ ಅನ್ನೋ ಕೂಗು ಬಹಳ ವರ್ಷಗಳಿಂದಲೇ ಇರೋದು. ಅದನ್ನ ಮಾಡೋದು ಬಿಟ್ಬಿಟ್ಟು ಬಳ್ಳಾರಿಯನ್ನ ಬಂದ್ಬಿಟ್ಟು ಇರೋ 9 ಶಾಸಕರನ್ನೇ ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಇಡೀ ಬಳ್ಳಾರಿಯನ್ನ. ಇದಕ್ಕಿಂತಲೂ ದೊಡ್ಡದಿರೋದು ಬೆಳಗಾವಿ ಇದೆ, ಅದನ್ನ ಮಾಡಿ ಅಂತ ಅವರ ಆಗ್ರಹ.